ಹೇಗಿದೆ ಮೂವಿ? ಕೇಳಿ ಇಷ್ಟು ದಿನದಿಂದ ಕಾಯ್ತಾ ಇದ್ರಿ ನಾವೆಲ್ಲ ಧ್ರುವಣ್ಣ ಅಭಿಮಾನಿಗಳು. ಸೊ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಕೇಳಿ. ತುಂಬಾ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ನಮ್ ಬಾಸ್ನ ಫಸ್ಟ್ ಆಫ್ ಆಲ್ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋದೇ ನಮ್ಗೆ ಒಂಥರ ಖುಷಿ. ಅಂಥದ್ರಲ್ಲೂ ಈ ಸಲ ಫುಲ್ ಪ್ಯಾಕ್ ಸಿನಿಮಾ ಇದು. ಎಮೋಷನ್ ಐತೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಆಕ್ಷನ್ ಇದೆ, ಅದಾದ್ಮೇಲೆ ಒಳ್ಳೆ ಸಾಂಗ್ ಇದೆ, ಡ್ಯಾನ್ಸ್ ಇದೆ. ಒಂಥರ ನಾವು ಕರುನಾಡು ಜಾಕ್ಸನ್ ಅಂತ ಹೇಳ್ಬೋದು ಸರ್ ನಮ್ಮ ಧ್ರುವಣ್ಣನ. ಹಾಕಿರೋ ಸ್ಟೆಪ್ಗಳು ನೋಡಿದ್ರೆ ನಾವು ಕಳ್ದೋಗ್ತೀರಿ. ಆ ತರ ಸ್ಟೆಪ್ಸ್ ಹಾಕಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಏನಂತ ಹೇಳಿದ್ರೆ ಒಳ್ಳೆ ಕಂಟೆಂಟ್ ಮೂವಿ ಕೊಟ್ರೆ 100% ಕನ್ನಡ ಜನತೆ ಕೈ ಹಿಡಿತಾರೆ ಅನ್ನೋದು ನಮ್ಗೆ ಇದೇ ಉದಾಹರಣೆ. ಸೊ ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ದಯವಿಟ್ಟು ಮೂವಿನ ಚಿತ್ರಮಂದಿರದಲ್ಲಿ ನೋಡಿ. ಅದಾದ್ಮೇಲೆ ದಯವಿಟ್ಟು ಯಾರು ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮೂವಿಗೆ ಯಾರು ಗಾಬರಿ ಆಗ್ಬೇಡಿ. ಎ ಸರ್ಟಿಫಿಕೇಟ್ ಕೊಟ್ಟಿರೋದೇನಕ್ಕೆ ಅಂತ ಹೇಳಿದ್ರೆ 1-2-3 ರೌಡಿಸಮ್ ಸೀನ್ ಇದೆ ಅಂತ ಅಷ್ಟೇ ಮಾತ್ರ. ಅದು ಬಿಟ್ಟು 100% ಅರ್ಧಕ್ಕರ್ಧ ಪಿಕ್ಚರ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು. ಫ್ಯಾಮಿಲಿ ಮೆಂಬರ್ಗಳು ದಯವಿಟ್ಟು ಬಂದು ಪಿಕ್ಚರ್ ನೋಡ್ಬೇಕು. ಅದಾದ್ಮೇಲೆ ಮೇನ್ ಏನಂತ ಹೇಳಿದ್ರೆ ಇವತ್ತು ನಮ್ಮ ಧ್ರುವ ಪುರುಷಿ ಅಣ್ಣ ಅವರು ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯುವ ಮೋರ್ಚಾ ಘಟಕ ಅಧ್ಯಕ್ಷರಾಗಿದ್ದಾರೆ. ಸೊ ಅವರ ನೇತೃತ್ವದಲ್ಲಿ ಇವತ್ತು ಗರಡಚರ್ಪಳ್ಳಿಯ ವಿ ಸಿನಿಮಾ ಥಿಯೇಟರ್ ಅಲ್ಲಿ ಬೆಳಗ್ಗೆ ತಮಟೆ ವಾದ್ಯ ಆಯ್ತು. ಅದಾದ್ಮೇಲೆ ನಮ್ಮ ಆಟೋ ಡ್ರೈವರ್ಸ್ ಗಳಿಗೆ ಟಿ ಶರ್ಟ್ ವಿತರಣೆ ಆಗಿದೆ, ಅನ್ನದಾನ ನಡೀತಿದೆ. ಅದಾದ್ಮೇಲೆ ಮಧ್ಯಾಹ್ನ ಆದ್ಮೇಲೆ ಮಜ್ಜಿಗೆ ವಿತರಣೆ ಆಗುತ್ತೆ ಬಿಸಿಲಿಗೆ. ಅದಾದ್ಮೇಲೆ ವಾಟರ್ ಬಾಟಲ್ಗಳು ಎಲ್ಲ ಬಂದಿರೋ ಎಲ್ಲ ನಮ್ಮ ಕಲಾಭಿಮಾನಿಗಳಿಗೆ ವಾಟರ್ ಬಾಟಲ್ ವಿತರಣೆ ಆಗ್ಲಿ ಎಲ್ಲ ಮಾಡ್ತಾ ಇದೀರಿ. ಸೊ ಇವೆಲ್ಲ ನಾವು ನಮ್ ಧ್ರುವಣ್ಣ ಅವ್ರವ್ರ ಹುಡುಗರು ಸಪೋರ್ಟ್ ಗಳಿಂದ, ಅವ್ರವ್ರ ಖುಷಿಯಿಂದ, ಅವ್ರವ್ರ ಅಭಿಮಾನಕ್ಕೆ ಮಾಡಿರೋದು. ಇದ್ ಯಾವ್ದೇ ತರದ ಪೋಟ್ರೆ ಆಗ್ಲಿ ಆ ತರದ್ದೇನಿಲ್ಲ. ಅವ್ರ ಅಭಿಮಾನಕ್ಕೆ ಆವಾಗಿಂದ ಇವತ್ತವರೆಗೂ ಧ್ರುವಣ್ಣನ ಪರ ನಿಂತು ಅಭಿಮಾನ ಅಧ್ಯಯನ ಮಾಡ್ತಾನೆ ಇದ್ದಾರೆ. ಸೊ ಇನ್ನು ಮುಂದೇನು ನಾವು ಇದೇ ತರ ನಿಂತ್ಕೊಂಡು ಧ್ರುವಣ್ಣಗೆ ಸಾಥ್ ಕೊಡ್ತೀರಿ. ಪ್ರತಿಯೊಂದು ಮೂವಿನೂ ನಾವು ಧ್ರುವಣ್ಣನ್ಗೆ ಹೇಳ್ತಾ ಇರ್ತೀರಿ, ನಾವು ಧ್ರುವಣ್ಣನ್ ಪಿಕ್ಚರ್ ನೋಡಿ ಅಭಿಮಾನಿ ಆದವ್ರಲ್ಲ, ಅಥವಾ ಅವ್ರ ಆಕ್ಟಿಂಗ್ ನೋಡಿ ಅಭಿಮಾನಿ ಆದವ್ರಲ್ಲ. ಅವ್ರ ಒಳ್ಳೆತನ ನೋಡಿ ಅಭಿಮಾನಿ ಆದವ್ರು. ಅವ್ರ ಒಳ್ಳೆತನ ನೋಡೇ ನಾವು ಅವ್ರ ಜೊತೆ ಇದ್ದವ್ರು. ಸೊ ಇದೇ ತರ ನಾವು ಎಲ್ಲಾ ಮೂವಿಗೂ ಮಾಡ್ತೀರಿ. ಯಾವ್ದೋ ಒಂದು ಮೂವಿ ಅಲ್ಲ, ಮಾರ್ಟಿನ್ಗೂ ಇದೇ ತರ ಮಾಡಿದ್ರಿ. ಅದ್ದೂರಿಯಿಂದ ಪ್ರತಿಯೊಂದು ಮೂವಿಗೂ ಮಾಡಿದಿರಿ. ಅದೇ ತರ ಎಲ್ಲಾ ಮೂವಿಗೂ ಮಾಡ್ತೀರಿ. ಸೊ ಪುರುಷಿ ಅಣ್ಣ, ನಿಮ್ಮಿಂದ ಸಾಕಷ್ಟು ಇನ್ನೂ ನಮ್ಮ ಧ್ರುವಣ್ಣ ಚಲನಚಿತ್ರಕ್ಕೆ ಒಳ್ಳೆ ಕಾರ್ಯ ಆಗ್ಲಿ, ಇನ್ನೂ ಸಾಕಷ್ಟು ಸಾಮಾಜಿಕ ಸೇವೆಗಳಲ್ಲೂ ಒಳ್ಳೇದಾಗ್ಲಿ ಅಣ್ಣ. ದೇವ್ರ ನಿಮ್ಗೆ ಅಯ್ಯಪ್ಪನ ಆಶೀರ್ವಾದ ಸದಾ ಇರ್ಲಿ ಅಂತ ನಾವು ಕೇಳ್ಕೊಂತೀರಿ. ಅದೇ ತರ ನಮ್ಮ ನವೀನಣ್ಣ ಆಗ್ಲಿ, ಬಾಲಣ್ಣ ಆಗ್ಲಿ ಹಗ್ಲು ರಾತ್ರಿ ನೋಡ್ದೆ ನಾವು ಮಾಡಿದಿರಿ. ಸೊ ಅದಕ್ಕೆ ನಮಗ್ ಖುಷಿ ಆಗೋದು ಯಾವಾಗ ಅಂತ ಹೇಳಿದ್ರೆ ಎಲ್ಲಾರು ನೀವುಗಳು ಬಂದು ಪಿಕ್ಚರ್ ನೋಡಿ ಹಾರೈಸಿದಾಗ ನಮ್ಗಳಿಗೂ ಖುಷಿ ಆಗುತ್ತೆ. ದಯವಿಟ್ಟು ಬಂದು ಎಲ್ಲಾರು ನೋಡ್ರಿ. ಅದೇ ತರ ನಮ್ಮ ಗರಡಚರ್ಪಳ್ಳಿಯಿಂದ ಎಲ್ಲ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ. ನಮ್ಮ ಮೇಡಮ್ ಆಗ್ಲಿ, ರಾಜು ಸರ್ ಆಗ್ಲಿ, ಅಥವಾ ಇನ್ನೊಂದು ನಮ್ಮ ರಾಜೇಶ್ ಅಣ್ಣನ್ ಸಪೋರ್ಟ್ ಆಗ್ಲಿ, ನಮ್ಮ ಲಿಂಬಾವಳಿ ಸಾಹೇಬ್ರು MLA ಸಪೋರ್ಟ್ ಆಗ್ಲಿ, ತುಂಬಾ ಇದೆ. ಸೊ ಎಲ್ಲಾರು ಯಾರ್ಯಾರ ಇದಕ್ಕೆ ನಮ್ಗೆ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮಿಂದ ನಮ್ಗೂ ಒಳ್ಳೇದಾಗ್ಲಿ. ಸಾಕಷ್ಟು ದೇವ್ರು ನಿಮ್ಗೆ ಆಶೀರ್ವಾದ ಕೊಟ್ಟು ಇನ್ನೊಂದು ಕಲಾ ಸೇವೆ ಮಾಡೋ ತರ ಮಾಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಧ್ರುವ ಅಣ್ಣನ್ಗೆ ಆಕ್ಷನ್ ಪ್ರೀ ಧ್ರುವ ಬಾಸ್ಗೆ, ಆಕ್ಷನ್ ಪ್ರೀ ಧ್ರುವ ಬಾಸ್ಗೆ, ಕಾಳಿದಾಸ ಕೆಡಿಗೆ, ಕಾಳಿದಾಸ ಕೆಡಿಗೆ, ಸರ್ಜಾ ಕುಟುಂಬದ ವಾರಸ್ದಾರನಿಗೆ, ಸರ್ಜಾ ಕುಟುಂಬದ ವಾರಸ್ದಾರನಿಗೆ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹೇಳಿ, ಇವಾಗ ಅದು ಮಾರ್ನಿಂಗ್ ಶೋ ಅಂದ್ರೆ ಫ್ಯಾನ್ ಶೋನ ನೋಡ್ಕೊಂಡ್ ಬಂದಿದ್ದೀರಾ ಕೇಡಿನ, ಏನ್ ಅನಿಸ್ತು ಅಂತ, ಹೇಗಿದೆ ಅಂತ? ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ನೋಡುವಂತ ಫಿಲಮು. ಅಣ್ಣ ತಮ್ಮ ಸೆಂಟಿಮೆಂಟ್ ಇದೆ. ಪ್ರೇಮ್ ಅವ್ರು ಚೆನ್ನಾಗಿ ತೆಗ್ದಿದ್ದಾರೆ. ಸಾಂಗು ಚೆನ್ನಾಗಿದೆ. ಎಲ್ಲಾರು ಆದಷ್ಟು ಕನ್ನಡ ಚಿತ್ರಗಳು ನೋಡಿ ಕನ್ನಡನ ಬೆಳೆಸಿ ಉಳಿಸ್ರಿ. ಇಂಥ ಒಂದು ಕನ್ನಡ ಸಿನಿಮಾಗೋಸ್ಕರ ಕಾಯ್ತಾ ಇದ್ವಿ. ನೆಕ್ಸ್ಟ್ ಮುಂದೆ ಕ್ರಿಮಿನಲ್ ಸಿನಿಮಾ ಬರ್ತಾ ಇದೆ, ವೇಟಿಂಗ್ ಅಲ್ಲಿ ಇದೀವಿ. ಎಲ್ಲ ಪಾರ್ಟ್ 2ಗೂ ಈಗ ನನಗೊಂದು ಅಲ್ಲಿ ಸಿನಿಮಾ ನೋಡಿದ್ದು ರಮೇಶ್ ಸರ್ ಬಂದು ಇವ್ರಿಗೆ ಶಿಲ್ಪಾ ಶೆಟ್ಟಿಗೆ ತಾಳಿ ಕಟ್ಟಿದ್ರಲ್ವಾ, ನೆಕ್ಸ್ಟ್ ಅದು ಇದೆ ಅಂತ ಅನ್ಕೊಂಡ್ವಿ. ನಾನು ಗೆಸ್ ಮಾಡಿದ ಅಲ್ಲಿ ಬರೋವಾಗ ನಾನೇನ್ ಅನ್ಕೊಂಡೆ ಪಾರ್ಟ್ 2 ಅಲ್ಲಿ ಇದನ್ನ ಮುಂದುವರಿಸ್ತಾರೆ ಅಂತ ನಾನು ಗೆಸ್ ಮಾಡ್ಕೊಂಡೆ. ನಾವು ಆಚೆ ಕಡೆ ಬಂದ್ವಿ. ತುಂಬಾ ಚೆನ್ನಾಗಿದೆ ಕನ್ನಡ ಸಿನಿಮಾ. ಎಲ್ಲಾ ಫ್ಯಾಮಿಲಿ ಸಮೇತ ಬಂದು ಕನ್ನಡ ಚಿತ್ರಮಂದಿರದಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಖುಷಿ ಅವರು ಈ ಒಂದು ಕಾರ್ಯಕ್ರಮನ ಫಸ್ಟ್ ಶೋ ಅಲ್ಲಿ ಫ್ಯಾನ್ಸ್ ಶೋ ನಲ್ಲಿ ಇಷ್ಟು ಮುತುವರ್ಜಿ ವಹಿಸ್ಕೊಂಡು ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು. ಅನ್ನದಾನ, ಬೆಳಗ್ಗೆ ಹಾಲಿನ ಅಭಿಷೇಕ, ಅಭಿಮಾನ ಅನ್ನೋದು ಯಾರು ದುಡ್ಡು ಕೊಟ್ಟು ಬರಲ್ಲ. ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ಒಂದು ಅಭಿಮಾನಕ್ಕೋಸ್ಕರ ಬಂದಿರೋದು. ಧ್ರುವ ಸರ್ಜಾ ಅವ್ರಿಗೆ ಒಳ್ಳೇದಾಗ್ಲಿ. ಜೈ ಆಂಜನೇಯ. ಮ್ಯಾಮ್, ಇನ್ನೊಂದೇನಂತಂದ್ರೆ ಸುದೀಪ್ ಅವ್ರು ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಎಂಟ್ರಿ ಕೊಡ್ತಾರೆ. ಅದು ಒಂದು ಮಸ್ತಾಗಿ ಒಂದು
BGM ಅಲ್ಲಿ ಹಾಕೊಂಡು ಫುಲ್ ಒಂದು ಮಾಸ್ ಲುಕ್ ಅಲ್ಲಿ ಎಂಟ್ರಿ ಕೊಡ್ತಾರೆ. ಪಾರ್ಟ್ 2 ಅಲ್ಲಿ ಯಾವ ತರ ಕಾಣಿಸ್ಕೋಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ಅಂದ್ರೆ ಯಾವ ತರ ಕಾಣಿಸ್ಕೋಬಹುದು ಪಾರ್ಟ್ 2 ಅಲ್ಲಿ? ಗೆಸ್ಸಿಂಗ್ ಇರ್ಲಿಲ್ಲ, ಅದು ನೋಡಿದ್ಮೇಲೆ ಇನ್ನೂ ಮಾಸ್ ಆಗಿ ಸುದೀಪ್ ಸರ್ ಪಾರ್ಟ್ 2 ನಲ್ಲಿ ಕಾಣಿಸ್ಕೋಬೇಕು ಅಂತ. ಓಕೆ, ಥ್ಯಾಂಕ್ ಯು. ಬ್ರೋ, ಈಗ KD ಮೂವಿ ನೋಡ್ಕೊಂಡ್ ಬಂದ್ರಿ, ಏನ್ ಅನ್ಸ್ತು ಅಂತ? ಸರ್, ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ನಾವು ಎಷ್ಟೋ ಜನ ಧ್ರುವ ಸರ್ ಅವ್ರ ಅಭಿಮಾನಿಗಳೆಲ್ಲ ಬಂದಿರೋರಾಗ್ಲಿ ಎಲ್ಲಾರು, ಬಟ್ ಇವರು ಸಿನಿಮಾ ಈ ರೇಂಜ್ಗೆ ಬರಬೇಕು ಅಂತೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದವ್ರು ಎಲ್ಲಾರು. ಬಟ್ ಅದೇ ರೇಂಜ್ಗೆ ಅಭಿಮಾನಿಗಳಿಗೆ ಆಗ್ಲಿ ಎಲ್ಲ ಫ್ಯಾನ್ಸ್ಗೆ ಆಗ್ಲಿ ಕಾಸು ಕೊಟ್ಟು ಥಿಯೇಟ್ರಿಗೆ ಬಂದು ನೋಡಿದವ್ರಿಗೂ ತುಂಬಾ ಸಂತೋಷ ಆಗಿದೆ. ನಮಗಂತೂ ಇನ್ನೂ ತುಂಬಾ ಸಂತೋಷ ಆಗಿದೆ. ಇದೇ ತರ ಚೆನ್ನಾಗಿ ಎಲ್ಲ ಯಾರನ್ನ ಫ್ಯಾನ್ಸ್ ಆಗ್ಲಿ ಬೇರೆಯವ್ರು ಯಾರನ್ನ ಅಕ್ಕಪಕ್ಕದಲ್ಲಿ ಯಾರನ್ನ ಮೂವಿ ನೋಡ್ಬೇಕಂದ್ರೆ ದಯವಿಟ್ಟು ಕನ್ನಡ ಚಲನಚಿತ್ರನ ಬೆಳೆಸಿ ದಯವಿಟ್ಟು ಹೋಗಿ ಥಿಯೇಟರ್ಗಳಲ್ಲಿ ಇಂಥದ್ರಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ನಾನು ಖುಷಿ ಪಡ್ತೇನೆ. ಓಕೆ, ಪಾರ್ಟ್ 2 ವೇಟ್ ಮಾಡ್ತಿದ್ರ ಏನೋ ಅಂತ? ಸರ್, 100% ಖಂಡಿತ ವೇಟ್ ಮಾಡ್ತಾ ಇದ್ದೀರಿ. KD ಮೂವಿ ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಬಂದು ನೋಡೋ ಅಂತ ಮೂವಿ. ಮತ್ತೆ ಇದರಲ್ಲಿ ಫ್ಯಾಮಿಲಿ ಬಗ್ಗೆ ಅಣ್ಣಂಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು, ತಮ್ಮ ಆದವನು ಅನ್ನೋದು ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ. ಎಲ್ಲ ಬಂದು ನೋಡಿ ಫ್ಯಾಮಿಲಿ ನೋಡೋಂತ ಮೂವಿ ಸಖತ್ತಾಗಿದೆ. ಬಾಸ್ ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ. ಬಂದು ಎಲ್ಲ ಮೂವಿ ನೋಡಿ. ಇವತ್ತು ಬಾಸ್ ಅಭಿಮಾನಿಗಳೆಲ್ಲ ಆಟೋ ಡ್ರೈವರ್ಗಳಿಗೆ ಟಿ ಶರ್ಟ್ ಕೊಟ್ರು, ಏನ್ ಅನ್ಸ್ತು ಅಂತ? ನಮ್ಮ ಭುವನಣ್ಣ ಆಗಿರ್ಬೋದು, ಅವರೆಲ್ಲ ಅವ್ರೇ ಇನ್ವೈಟ್ ಮಾಡಿದ್ದು. ನಮ್ಗೂನು ಅಭಿಮಾನ ಇತ್ತು, ಬಟ್ ಅವರೆಲ್ಲ ಕರ್ದಿ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ, ಎಲ್ಲ ಬಂದು ನೋಡಿ. ಚೆನ್ನಾಗಿದೆ. ಓಕೆ, ಕಷ್ಟ ಕಾಲದಲ್ಲಿ ಆಟೋ ಡ್ರೈವರ್ಗಳಿಗೆ ಹೆಲ್ಪ್ ಮಾಡಿದ್ರು ಧ್ರುವ ಅವರು. ಹೌದು, ಅದನ್ನು ಕೂಡ ಸ್ವಲ್ಪ ಜನ ಏನಂದ್ರೆ ಮೂವಿ ಬರ್ತಾ ಇದೆ ಹಾಗಾಗಿ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅವರು ಒಂದು ಇಂಟರ್ವಲ್ ಅಲ್ಲಿ ಹೇಳ್ತಾರೆ, ಇದು ಇವಾಗ ನಾವು ಅದನ್ನ ಹೇಳಿದ್ರೆ ಪಬ್ಲಿಸಿಟಿಗೋಸ್ಕರ ಮಾಡಿದ್ದಾರೆ ಅಂತ. ಬಟ್ ಅದು ಖಂಡಿತ ಅಂತೂ ಅಲ್ಲ. ಇದು ಜನರುಗಳಿಗೆ ಯಾವ್ದಕ್ ಕಷ್ಟ ಇರುತ್ತೆ ಯಾವ್ದಕ್ಕಾದ್ರೂ ಅಷ್ಟೇ ಅವ್ರು ಬೇಗ ಸ್ಪಂದಿಸ್ತಾರೆ. ಕೆಲವು ರಾಜಕಾರಣಿಗಳು ನೋಡ್ಲಿಲ್ಲ ಆಟೋದವ್ರ ಕಷ್ಟ ಏನು ಅಂತ. ಬಾಸ್ ನೋಡಿ ಮಾಡಿದ್ರೆ ಗ್ಯಾಸ್ ಎಲ್ಲ ಹಾಕ್ಸಿ ಆಟೋದವ್ರಿಗೆ ಸ್ಪಂದಿಸಿದ್ದಾರೆ. ನಿಮ್ಗೆ ಏನೇ ತೊಂದರೆ ಆದ್ರೂ ನಮ್ಗೆ ಭುವನಣ್ಣ ಇದಾರೆ, ಇಲ್ಲಿ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್, ಎಲ್ಲ ಬಂದ್ ಮೂವಿ ನೋಡಿ ಚೆನ್ನಾಗಿದೆ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು, ನನ್ಗೆ ಧ್ರುವ ಸರ್ ಬಗ್ಗೆ ಏನು ಗೌರವ ಅಂದ್ರೆ, ನಿಜವಾಗ ಅವ್ರನ್ನ ನೋಡಿ ಎಲ್ಲಾ ಜನನು ಕಲಿಬೇಕು. ಏನಂತ ತಾಳ್ಮೆ, ಅವ್ರು ಎಷ್ಟು ತಾಳ್ಮೆಯಿಂದ ಇರ್ತಾರೆ ಅಂತ ನಿಜವಾಗೂ ಅವ್ರಿಗೆ ಹ್ಯಾಟ್ಸ್. ಆ ತಾಳ್ಮೆ ನಾವು ಬೆಳೆಸ್ಕೊಂಡು ಅದೇ ರೀತಿ ಅವರು ದಾರಿನಲ್ಲೇ ಹೋಗ್ಬೇಕು ಅನ್ನೋದು ನನ್ಗೊಂದು ಆಸೆ. ಥ್ಯಾಂಕ್ ಯು. ಟೈಮ್ ಧ್ರುವ ಸರ್ಜಾ ಅವರಿಗೆ ಲಾಂಗ್ ಕೊಟ್ಟಿರೋದು ಅವರು, ಅದನ್ನಂತೂ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ 20-25 ನಿಮಿಷ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಎಲ್ರಿಗೂ. ಒಳ್ಳೆ ಕ್ಲೈಮ್ಯಾಕ್ಸ್ ಇದೆ. ಮತ್ತೆ ಸಾಂಗ್ಸ್ ಆಗಲಿ ಎಂಟರ್ಟೈನ್ಮೆಂಟ್ ಇರುತ್ತೆ, ಆಕ್ಷನ್ ಇರುತ್ತೆ. ಎರಡನ್ನೂ ಧ್ರುವ ಅವರು ಕರೆಕ್ಟಾಗಿ ನಿಭಾಯಿಸಿದ್ದಾರೆ. ಈ ಮೂವಿ ಅಂತೂ 100% 100 ಡೇಸ್ ಓಡುತ್ತೆ. ನಮ್ಮ ಹುಡುಗರು ಆದ್ರೂ ನಮ್ಮ ಪುರ್ಸಿ ಅವರ ನೇತೃತ್ವದಲ್ಲಿ ನೆನ್ನೆಯಿಂದ ಹಬ್ಬ ಅಂತ ನಡೀತಾ ಇದೆ. ಇಲ್ಲಿ ನೋಡಿ ಅನ್ನದಾನ ಮಾಡಿದ್ದಾರೆ, ಜನಗಳಿಗೆ ಎಲ್ಲ ಒಂದು ಆರ್ಗನೈಸಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದ್ರೆ ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕು ಅನ್ನೋದು ನಮ್ದು ಎಲ್ಲರದ್ದು ಒಂದು ಆಸೆ ಇರುತ್ತೆ. ಅದರಲ್ಲಿ ನಮ್ಮ ಟೀಮ್ದು ಒಳ್ಳೆ ಎಕ್ಸ್ಟ್ರಾಡಿನರಿ ಇದೆ. ಎಲ್ರಿಗೂ ಹೇಳೋದೊಂದೇ, ಮೂವಿ ಬಂದು ನೋಡಿ. ಕ್ಲೈಮ್ಯಾಕ್ಸ್ ಅಂತೂ ಎಲ್ರಿಗೂ ಇಷ್ಟ ಆಗುತ್ತೆ. ಸಂಜಯ್ ದತ್ ಅವರಿಗೆ ಒಂದು ಕಾಂಪಿಟೇಷನ್ ಕೊಟ್ಟಿರೋದು ಧ್ರುವ ಸರ್ಜಾ ಅವರು. ಫಸ್ಟ್ ಕ್ಲಾಸ್ ಆಗಿದೆ. ಬಂದು ನೋಡಿ, ಸಿನಿಮಾನ ನೋಡ್ರೆ ಗೊತ್ತಾಗುತ್ತೆ, ಎಲ್ಲ ನಾವು ಹೇಳ್ಬಾರ್ದು. ಮೂವಿ ಅಂತೂ ಎಕ್ಸ್ಟ್ರಾಡಿನರಿ. ಥ್ಯಾಂಕ್ ಯು. ಪಾರ್ಟ್ 2 ವೇಟ್ ಮಾಡ್ತಿದ್ದೀರಾ ಅಂತ? 100% ಕ್ಲೈಮ್ಯಾಕ್ಸ್ ನೋಡ್ಬೇಕು ನೀವು. ನಾವು ನೋಡ್ತಾ ಇದ್ವಿ ಟ್ರೈನ್ ಅಲ್ಲಿ, ಏನ್ ಈ ತರ ಇದೆ ಅಂತಂದಾಗ ಸುದೀಪ್ ಎಂಟ್ರಿ ಕೊಟ್ರು ನೋಡಿ, ನಮ್ಗೆ ಮತ್ತೆ ಸ್ಟಾರ್ಟ್ ಆಯ್ತಾನೆ ಮೂವಿ ಅನ್ನೋ ತರ ಕ್ಯೂರಿಯಾಸಿಟಿ ಆಯ್ತು. ಎಕ್ಸ್ಟ್ರಾರ್ಡಿನರಿ ಇತ್ತು ಅದೊಂದು ಕ್ಲೈಮ್ಯಾಕ್ಸ್. ಪಕ್ಕದಲ್ಲಿ ಧ್ರುವ ಅವ್ರು ಬಂದ್ರಲ್ಲ, ನಮಗೆ ಮತ್ತೆ ಪಾರ್ಟ್ ಈಗ ಸ್ಟಾರ್ಟ್ ಆಗುತ್ತೆ ಅನ್ನೋ ತರ ಕ್ಯೂರಿಯಾಸಿಟಿ ಎಕ್ಸ್ಟ್ರಾರ್ಡಿನರಿ ಇತ್ತು. ಸೊ ಎಲ್ರು ಹೇಳೋದು, ಬಂದು ನೋಡಿ, ನೀವೇ ಕಮೆಂಟ್ಸ್ ಕೊಡ್ತೀರಾ ಸಿನಿಮಾನ. ಎಲ್ಲರೂ ಎಂಜಾಯ್ ಮಾಡಿ ಅಷ್ಟೇ. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾತ್ರ. ಜೈ ಶ್ರೀರಾಮ್.